ಮೊದಲನೇದಾಗಿ ಅಪ್ಪು ಸರ್ನ ನೆನೆಸ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ತುಂಬ 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 ಖುಷಿ ಆಗ್ತಿದೆ, ಯಾಕಂದರೆ ಮೋಸ್ಟ್ ಅವೇಟೆಡ್ ಪ್ರಾಜೆಕ್ಟ್ ಅದು ಅಂದೊಂದಿತ್ತು ಕಾಲ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನೆನ್ನೆ ಸಾಂಗ್ ನೋಡಿದಾಗಿಂದನೂ ತುಂಬ ಖುಷಿಯಾಗಿದೆ. ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಂಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅಂದೊಂದಿತ್ತು ಕಾಲ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು, ಅಷ್ಟೊಂದು ಟ್ರೆಂಡಿಂಗ್ ಆಯಿತು, ವೈರಲ್ ಆಯಿತು. ತುಂಬ ಖುಷಿ ಆಯಿತು. ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯಿತು. ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ, ನಮ್ಮ ಇಡೀ ತಂಡದ ಆಸೆ. ಹಾಗೆ ಆಗುತ್ತೆ ಕೂಡ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ, ನನಗೆ ಗೊತ್ತು. ಆ್ಯಂಡ್ ಪುಟಾಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ನಂಬರ್ 1 ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ಗೆ ನಂಬರ್ 1. ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ. ಈ ಸಾಂಗು ಕೂಡ ನಂಬರ್ 1 ಆಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ. ಆ್ಯಂಡ್ ನನ್ನ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ. ತುಂಬ ತುಂಬ ಥ್ಯಾಂಕ್ಸ್. ನನಗೆ ಈ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ದರೂ ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ. ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ. ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ತುಂಬ ವೆರಿ ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾರೆ ಹೋಲ್ ಸೆಟ್ಟಲ್ಲಿ. ಅದೊಂದು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ. ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತಿದೆ, ನಗಾಡಿ ಸರ್, ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಥ್ಯಾಂಕ್ ಯು ಸುರೇಶ್ ಸರ್. ಥ್ಯಾಂಕ್ ಯು ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು. ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಸಾರಿ, ಚೆನ್ನಾಗಿತ್ತು ಸರ್. ಅಂದರೆ ನನಗೂ ಆ ಸ್ಕೂಲ್ ಮುಗಿಸಿ ತುಂಬ ಟೈಮ್ ಆಗಿರಲಿಲ್ಲ. ನನಗೂ ಒಂದು 3-4 ಇಯರ್ಸ್ ಆಗಿತ್ತಷ್ಟೇ. ಮತ್ತೆ ನಾನು ಯೂನಿಫಾರ್ಮ್ ಹಾಕ್ಕೊಳ್ಳೋದು ಒಂಥರ ಖುಷಿ ಆಗ್ತಿತ್ತು. ಇಲ್ಲ, ನಾನು ತುಂಬ ಒಬಿಡಿಯಂಟ್ ಸ್ಟೂಡೆಂಟ್. ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟೇ ಮಾಡೋಕ್ಕೆ ಹೋಗಿಲ್ಲ ನಾನು. ಯಾವಾಗೂ ಕಲ್ಚರಲ್ ತುಂಬ ಇದ್ದೆ ನಾನು, ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದರಲ್ಲೇ ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು. ಪಾಪ ಇನ್ನೂ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ, ಅದು ನೋಡಿದ್ರೇ ಬೇಜಾರಾಗ್ತಿದೆ. ಬಟ್ ನೀವು ನಮ್ಮ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬ ಒಂದು ದೊಡ್ಡ ಹಿಟ್ ಆಗಿದೆ. ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ VT ನೋಡಿದಾಗಲೇ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿದ್ದು. ತುಂಬ ಖುಷಿ ಆಯಿತು. ಅದೇ ರೀತಿ ಆ್ಯಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬ ಫೇವ್ರೆಟ್ ಸಾಂಗು. ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಸಾಂಗ್ನೇ ಫಸ್ಟ್ ಬಿಡಿ ಅಂತ. ಅರೆ ಯಾರೋ ಇವಳು. ಆಮೇಲೆ ಇದರ ವಿಜುವಲ್ಸು ಅಭಿಷೇಕ್ ಅವರು ತುಂಬ ಚೆನ್ನಾಗೆ ತೆಗ್ದಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ಕ ಕಾನ್ಸೆಪ್ಟ್ ಮಾಡಿಕೊಂಡು, ಆಮೇಲೆ ಅದೊಂಥರ ನಮಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನಿಸುತ್ತೆ. ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಿಮ್ಮೆಲ್ಲರ ಸಪೋರ್ಟಿಂದ ಫಸ್ಟ್ ಸಾಂಗ್ ಹೇಗೆ ಹಿಟ್ಟಾಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗಿಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ. ಆಮೇಲೆ ನನಗೆ ಯಾವಾಗಲೂ ನನಗೊಂದು ದೊಡ್ಡ ಟೆನ್ಷನ್ ಇತ್ತು, ಇವರು 16 ವರ್ಷದ ಥರ ಮಾಡಬೇಕು ಅಂತ ಹೇಳಿದಾಗ ನಾನು ಚಾನ್ಸೇ ಇಲ್ಲ, 16 ವರ್ಷದ ಥರ ಕಾಣ್ಸಕ್ಕಂತೂ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ. ಬಟ್ ಈಗಲೂ ಪರವಾಗಿಲ್ಲ ಅಂತ ಅನಿಸುತ್ತೆ. ಇಲ್ಲ ಒಂದು 4 ವರ್ಷ ಫೇಲ್ ಆಗಿರೋ ಥರ ಕಾಣಿಸ್ಬೋದು ಅನಿಸುತ್ತೆ. ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವು ಹೇಳಬೇಕು ಸಾಂಗ್ ಬಗ್ಗೆ. ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು.
ಇದಕ್ಕೆ ಏನಂದ್ರೆ ಒಂದು 16 ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವ್ರಿಗೆ. ಸೊ ಆ ಇನ್ನೋಸೆನ್ಸ್ನ ಯಾವಾಗಲೂ ಕ್ಯಾರಿ ಮಾಡಬೇಕಾಗುತ್ತೆ. ಆಮೇಲೆ ವೆಯ್ಟ್ ಲಾಸ್ ತುಂಬ ಮಾಡಬೇಕಾಗಿತ್ತು, ಇಲ್ಲಾಂದ್ರೆ ಆ ಏಜ್ ಕಾಣ್ಸಕ್ಕೆ ತುಂಬ ಕಷ್ಟ. ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಶೇವ್ ಮಾಡಬೇಕಾಗಿತ್ತು. ಬಟ್ ನನಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಅದು ಫಸ್ಟ್ ಟೈಮ್ ಇಲ್ಲ, 10 ಅಲ್ಲಿ ಒಂದು ರೋಲ್ಗೆ ಮಾಡಿದ್ದೀನಿ. ಬಟ್ ಅದಾದ್ಮೇಲೆ ಇದರಲ್ಲೇ ಮಾಡಿರೋದು. ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ, ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ. ಈಗ ಒಂದು ಸಾಂಗ್ ನ ಒಂದು 3.4 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ 3.6 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್, ಓಕೆ 36 ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ. ಅದರಲ್ಲಿ ಒಂದಷ್ಟು ಜನ ಬಂದು ನಮ್ಮ ಸಿನಿಮಾನು ನೋಡ್ತಾರೆ ಅಂದ್ರೆ ಅದೊಂದು ದೊಡ್ಡ ಸಕ್ಸಸ್ ತರ ಈಗಲೇ ಕಾಣಿಸುತ್ತೆ. ಅದು ರಿಮೈನಿಂಗ್ ಟೋಟಲ್ 5 ಸಾಂಗ್ ಇದೆ. ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ. ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ, ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ. ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ. ಆಮೇಲೆ ಇನ್ನೊಂದು ತುಂಬ ಚಿಕ್ಕ ಹುಡುಗರು, ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ. ಅದಾದ್ಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ. ಸೊ ಎಲ್ಲ ಸಾಂಗಿಗೂ ಒಂದೊಂದು ಭಾವ ಇದೆ, ತುಂಬ ವೇರಿಯೇಷನ್ಸ್ ಇದೆ ಸಾಂಗು. ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಾಂಗ್ನು. ಎಲ್ಲ ಸಾಂಗ್ ಕೇಳಕ್ಕೆ ತುಂಬ ಮೆಲೋಡಿ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ 3 ಶೇಡಲ್ಲಿ, ಒಂದು ಕಾಲೇಜು, ಆಮೇಲೆ ಇದು ಒಂದು ಸ್ಕೂಲು, ಆಮೇಲೆ ಕಾಲೇಜ್ ಡಿಗ್ರಿ, ಆಮೇಲೆ ಕೆಲಸ, 3 ಟೈಮ್ ಲೈನ್ ಇದೆ. 3 ಶೇಡಲ್ಲಿ ಕಾಣಿಸ್ಕೊಂತೀನಿ. ಇಲ್ಲ ಆಕ್ಚುಲ್ ಆಗಿ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವೆಶ್ಚನ್ ಕೇಳ್ತೀರಾ ಅಂತ. ಯಾವಾಗ್ಲೂ ನೀವೇ ಕೇಳೋದು. ಸೊ ನಾನು ಅವಾಗ್ಲೇ ಅನ್ಕೊಂಡೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿರ್ಲಿಲ್ಲ. ಕಾಲೇಜ್ ಗಿಲೇಜ್ ಅಲ್ಲಿ ಮಾಡಿದ್ರೆ 10th ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿರ್ಲಿಲ್ಲ. ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ, ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದೆ. ಹುಡುಗಿ ಮುಂದೆ ಬಂದು ಮಾತಾಡಿಲ್ಲಲ್ಲ, ಹಿಂದೆನೇ ಇದೀನಿ, ಅದಕ್ಕೆ ಅದು ಇನ್ನೋಸೆನ್ಸ್. ಸರಿ, ಇಲ್ಲ ಹಿಂದೆನೂ ಇರ್ಲಿಲ್ಲ, ಮುಂದೆನೂ ಇರ್ಲಿಲ್ಲ, ಪಕ್ಕದಲ್ಲಿ ಇದ್ದೆ. ಈಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಲ್ಲ, ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು. ನಿಮ್ ಪ್ರಶ್ನೆ ಕೇಳಿದ್ರೆ ನಮ್ಗೆ ಬೇರೆ ಏನೋ ತರ ಕೇಳಿಸ್ತಾ ಇದೆ, ಬಟ್ ಪರವಾಗಿಲ್ಲ ಬಿಡಿ. ಟೀಚರ್ ಮೇಲೆ ಕ್ರಶ್ ಎಲ್ಲ ಇರ್ಲಿಲ್ಲ, ನೋಡಕ್ ತುಂಬಾ ಚೆನ್ನಾಗಿದ್ರು ಅಷ್ಟೇ. ಅವರು ಇಲ್ಲ, ಒಂದ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ಗಳು ಬೇಜಾರು ಮಾಡ್ಕೊಂತಾರೆ. ಸೊ ಹೇಳಲ್ಲ. ಹ್ಯಾಪಿ ಟೀಚರ್ಸ್ ಡೇ. ನಾನು 3 ಸ್ಕೂಲಲ್ಲಿ ಓದಿದ್ದೀನಿ, ನಿಮ್ಗೆ ಹುಡ್ಕಕ್ಕಾಗಲ್ಲ ಬಿಡಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.